ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಅಪ್ಪಪ್ಪ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ? ಏನು ಡಿಶ್ ಇರ್ಬೋದು ಇದು ಅನ್ಕೊತಾ ಇದ್ದೀರಾ? ಅದೇ ನೋಡ್ರಿ, ಎಣ್ಣೆ ಬದನೆಕಾಯಿ ಕಣ್ರಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒಂದ್ಸರಿ ನೀವು ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ, ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ಬರುತ್ತೆ. ಇದಂತೂ ಮಾಡಿ ತಿನ್ಬಿಟ್ರೆ ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಎಣ್ಣೆ ಬದನೆಕಾಯಿ ಅಂತೂ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಇಂಥದಕ್ಕೆ ಅಂತ ಏನಿಲ್ಲ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮೊದಲಿಗೆ 2 ಈರುಳ್ಳಿ ತಗೊಂಡಿದ್ದೀನಿ. ಈ ಥರ ಉದ್ದುದ್ದು ಕಟ್ ಮಾಡಿ ಒಂದು ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ. ನಾವು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟು, ಅದಕ್ಕಾಗಿ. ಹಾಗೆ 2 ಟೊಮೊಟೊನ ತಗೊಂಡಿದ್ದೀನಿ. ದೊಡ್ಡದಾದರೆ ಒಂದು ತಗೊಳ್ಳಿ ಸಾಕು. ಹಾಗೆ ಒಂದು 15ರಿಂದ 16 ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ತಗೊಂಡು ಎಣ್ಣೆ ಸ್ವಲ್ಪ ಸೇರಿಸಿ ಹುರ್ಕೋಬೇಕಾಗತ್ತೆ. ಹಾಗೆ ಒಂದು ಜಾರ್ಗೆ 1 ಕಪ್ನಷ್ಟು ಹಸಿ ಕೊಬ್ಬರಿ ಹಾಗೂ ಹುರಿದಿರೋ ಅಂಥ ಪದಾರ್ಥಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕಾಗತ್ತೆ ಕಣ್ರಿ. ದಯವಿಟ್ಟು ನಾವು ವಿ ಆರ್ ಕುಕಿಂಗ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಒಂದು 6 ಲವಂಗ, 2 ಇಂಚ್ ಚಕ್ಕೆ, ಹಾಗೆ 1 ಇಂಚ್ ಶುಂಠಿ ಸೇರಿಸ್ಕೊಂಡು 5 ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಏನಪ್ಪ ಮಸಾಲೆಗೆ ಉಪ್ಪು ಸೇರಿಸ್ತಾ ಇದ್ದೀರಾ ಅನ್ಕೊತಾ ಇದ್ದೀರಾ? ಅದೇ ಕಣ್ರಿ ಇರೋದು. ಹಾಗೆ ಎಲ್ಲ ಸೇರಿಸ್ಕೊಂಡು ಒಂದ್ಸರಿ ನುಣ್ಣಗೆ ಈ ರೀತಿ ರುಬ್ಕೋಬೇಕಾಗತ್ತೆ. ಗಟ್ಟಿಯಾಗಿ ರುಬ್ಕೊಳ್ಳಿ. ಏನಕ್ಕೆ ಉಪ್ಪು ಸೇರಿಸಿದೆ ಅಂತ ಮತ್ತೆ ಕೊನೆಯಲ್ಲಿ ಹೇಳ್ತೀನಿ ನಾನು. ಹಾಗೆ 1 kg ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಕಣ್ರಿ. ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬದನೆಕಾಯಿ ಇದ್ರೂ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬದನೆಕಾಯಿನ ಈ ರೀತಿಯಾಗಿ 4 ಭಾಗ ಮಾಡ್ಕೋಬೇಕಾಗತ್ತೆ. ತೊಳೆದಿಟ್ಕೊಂಡು ಫಸ್ಟು ತೊಳೆದಿದ್ದೆಲ್ಲ ಆದಮೇಲೆ ಈ ಥರ 4 ಭಾಗ ಮಾಡಿ ಬದನೆಕಾಯಿನ ನಾವು ರುಬ್ಬಿರೋ ಅಂಥ ಮಸಾಲೆ ಇರುತ್ತಲ್ವ, ಅದನ್ನು ಇದರೊಳಗೆ ಸ್ಟಫಿಂಗ್ ಮಾಡ್ಕೋಬೇಕಾಗತ್ತೆ ಕಣ್ರಿ. ನಾನು ಆವಾಗಲೇ ಹೇಳಿದೆ ನಾನು ಉಪ್ಪು ಏನಕ್ಕೆ ಸೇರಿಸಿದ್ದೀನಿ ಅಂತ. ಇವಾಗ ಹೇಳ್ತಾ ಇದ್ದೀನಿ ನೋಡ್ರಿ. ಉಪ್ಪು ಸೇರಿಸೋದ್ರಿಂದ ಈ ಬದನೆಕಾಯಿಗೆ ನಾವು ಸ್ಟಫಿಂಗ್ ಮಾಡ್ತಿರಲ್ಲ ಮಸಾಲೆ, ಬದನೆಕಾಯಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಕಣ್ರಿ. ಈ ರೀತಿ ಸ್ಟಫಿಂಗ್ಗೆ ಮಾಡೋದ್ರಿಂದ, ಹಾಗೆ ಈ ಮಸಾಲೆಗೆ ಉಪ್ಪು ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಹಾಗೆ 1 kg ಬದನೆಕಾಯಿ ತೊಗೊಂಡಿದ್ದೀನಿ ಕಣ್ರಿ ನಾನಿಲ್ಲಿ. ಅದಕ್ಕೆ ಬೇಕಾದಷ್ಟು ಮಸಾಲೆ ರೆಡಿ ಮಾಡಿಕೊಂಡು ಈ ಥರ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿಗೆ ಒಂದು 150 ಗ್ರಾಮ್ ಎಣ್ಣೆ ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ಇದು ಎಣ್ಣೆ ಬದನೆಕಾಯಿ ಅಲ್ವೇನ್ರಿ, ಅದಕ್ಕೆ ಇಷ್ಟು ಎಣ್ಣೆ ಸೇರಿಸ್ಬೇಕು. ಬಿಸಿ ಆದ ನಂತರ 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಸಿಡಿದ ನಂತರ 1 ಕಡ್ಡಿ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು, ನಾವು ಸ್ಟಫಿಂಗ್ ಮಾಡ್ಕೊಂಡಿರ್ತೀರಲ್ಲ, ಅಂದರೆ ಮಸಾಲೆ ಎಲ್ಲ ಬದನೆಕಾಯಿ ಸೇರಿಸಿ ಇಟ್ಕೊಂಡಿರ್ತೀರಲ್ಲ, ಅದು 1 by 1 ಆಗಿ, ಅಂದರೆ ಒಂದೊಂದಾಗಿ ಈ ಥರ ಬಾಣಲಿಗೆ ನಿಧಾನವಾಗಿ ದೂರದಿಂದ ಸೇರಿಸಿ, ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಒಂದೊಂದಾಗಿ ಸೇರಿಸಿ, ಈ ಥರ ಸೇರಿಸಿದೆಲ್ಲ ಆದಮೇಲೆ 1 by 1 ಆಗಿ ಈ ಥರ ತಿರುಗಿಸ್ಕೊತಾ ಇರ್ಬೇಕು ಕಣ್ರಿ. ಹಾಗೆ ತಿರುಗಿಸ್ಕೊಂಡಿದ ನಂತರ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಕಣ್ರಿ. ಇದನ್ನು ನಾವು ಇದೇ ಪ್ರೊಸೀಜರ್ನ ಒಂದು 10 ನಿಮಿಷ ಮಾಡಬೇಕಾಗತ್ತೆ. ಮುಚ್ಚಳ ಮುಚ್ಚಬೇಕು, ಮತ್ತೆ ತಿರುಗಿಸ್ಕೋಬೇಕು, ಮತ್ತೆ ಮುಚ್ಚಳ ತೆಗೆದು ಮತ್ತೆ ತಿರುಗಿಸ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಅಂದರೆ ಒಂದು 10 ನಿಮಿಷ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಮಾಡ್ಕೋಬೇಕಾಗತ್ತೆ ಕಣ್ರಿ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಒಂದು 10 ನಿಮಿಷ ಈ ಥರ ಮಾಡ್ಕೊಬೇಕು. ಫ್ಲೇಮ್ ಅಂತೂ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ನೋಡಿ, 10 ನಿಮಿಷ ಆಗಿದೆ ಅಲ್ವಾ? ಈ 10 ನಿಮಿಷ ಆಗೋವರೆಗೂ ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ಕೊಂಡು ನೋಡಿ, ಈ ಥರ ಕಲರ್ ಬರುತ್ತೆ ಕಣ್ರಿ. ನಿಜಕ್ಕೂ ಕಣ್ರಿ, ಈ ಎಣ್ಣೆ ಬದನೆಕಾಯಿ ಅಂತೂ ಇಂಥದಕ್ಕೆ ಕಾಂಬಿನೇಷನ್ ಅಂತಿಲ್ಲ ಕಣ್ರಿ. ಎಲ್ಲದಕ್ಕೂ ತುಂಬ ಸೂಪರ್ ಟೇಸ್ಟಿ ಆಗಿರುತ್ತೆ. ಒಂದು ಸರಿ ನೀವು ಮಾಡಿ ತಿಂದ್ಬಿಟ್ರೆ ಮತ್ತೆ ಮತ್ತೆ ಮಾಡಿ ತಿಂತಾ ಇರ್ತೀರ, ಅಷ್ಟೊಂದು ರುಚಿಯಾಗಿರುತ್ತೆ ಕಣ್ರಿ. ಬಾಯಲ್ಲಂತೂ ನೀರು ಬರೋದಂತೂ ಖಂಡಿತ ಕಣ್ರಿ, ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ, ಇಷ್ಟು ಮಾತ್ರ ಬೆಂದಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಆ ಮಸಾಲ ಜಾರ್ ತೊಳೆದಿರೋ ನೀರನ್ನ ಒಂದು 1/4 ಲೀಟ್ರಷ್ಟು ಸೇರಿಸ್ಕೋಬೇಕಾಗತ್ತೆ. ಜಾಸ್ತಿ ನೀರು ಸೇರಿಸಿದ್ರೆ ಸಾಂಬಾರ್ ಥರ ಆಗೋಗುತ್ತೆ ಕಣ್ರಿ, ಚೆನ್ನಾಗಿರಲ್ಲ. ಅದರಿಂದ 1/4 ಲೀಟ್ರ್ ಅಥವಾ 300 ಗ್ರಾಮ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಕಣ್ರಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಮಸಾಲೆಗೆ ಸೇರಿಸಿರ್ತೀರಿ, ನೋಡ್ಕೊಂಡು ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲ ಸೇರಿಸಿದ ನಂತರ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋಂಥ ಎಣ್ಣೆ ಬದನೆಕಾಯಿ ಸಿದ್ಧವಾಗುತ್ತೆ. ನೋಡ್ರಿ, ಇಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ಕಣ್ರಿ ಬದನೆಕಾಯಿ. ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಬಂದಿದೆ. ಚಪಾತಿ, ಪೂರಿ, ಇಡ್ಲಿ, ದೋಸೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಣ್ರಿ. ಒಂದ್ಸರಿ ಮಾಡಿಬಿಟ್ರೆ ಮತ್ತೆ ಮತ್ತೆ ಮಾಡ್ತೀನಿ ತರ್ತೀರ ಕಣ್ರಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಾ ಅಲ್ಲ? ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.